ಬಿಜೆಪಿ ಶಾಸಕಾಂಗ ಸಭೆಗೆ ರಮೇಶ್ ಜಾರಕಿಹೊಳಿ ಗೈರಾಗಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಶಾಸಕಾಂಗ ಸಭೆ ನಡೆದಿತ್ತು. ಈ ವೇಳೆ ಗೈರಾಗಿದ್ದಾರೆ. ವಿಜೇಂದ್ರ ವಿರೋಧಿ ಬಣದಿಂದ ಸಭೆಗೆ ಚಕ್ಕರ್ ಕೊಡಲಾಗಿದೆ. ಬಿಜೆಪಿ ಶಾಸಕಾಂಗ ಸಭೆಗೆ ರಮೇಶ್ ಜಾರಕಿಹೊಳಿ ಗೈರಾಗಿದ್ದಾರೆ. ಯಾಕಂದರೆ ಒಡೆದ ಮಣೆಯಂತಾಗಿದೆ ಬಿಜೆಪಿ. ವಿಜೇಂದ್ರ ಅವರು ಕರೆದಂಥ ಮೀಟಿಂಗ್ ಇದು. ಹೀಗಾಗಿ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಶಾಸಕಾಂಗ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ವಿಜೇಂದ್ರ ವಿರೋಧಿ ಬಣದಿಂದ ಸಭೆಗೆ ಚಕ್ಕರ್ ಹಾಕಲಾಗಿದೆ. ಪ್ರಮುಖ ನಾಯಕರು ಗೈರಾಗಿದ್ದರು. ಈ ಒಂದು ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಅಧಿವೇಶನದ ಹೋರಾಟದ ಬಗ್ಗೆ ಚರ್ಚೆ ನಡೀತಾ ಇತ್ತು. ರಾಜ್ಯದಲ್ಲಿ ಎದ್ದಿರುವ ರೈತರ ಸಮಸ್ಯೆ, ಪ್ರಾಣಿ ಮಾನವ ಸಂಘರ್ಷ, ಶಾಲೆ ದುಸ್ಥಿತಿ, ಜೈಲುಗಳ ಸಮಸ್ಯೆ ಬಗ್ಗೆ ಧ್ವನಿಗೂಡಿಸುವಂತೆ ಹಲವರಿಗೆ, ತಮ್ಮ ಪಕ್ಷದ ನಾಯಕರಿಗೇ ಸಲಹೆ ನೀಡಲಾಗಿತ್ತು. ಆದರೆ ಗೈರಾಗಿದ್ದಾರೆ ಕೆಲವೊಂದಿಷ್ಟು ನಾಯಕರು. ಒಡೆದ ಮಣಿಯಂತಾಗಿದೆ ಈಗ ಬಿಜೆಪಿ. ಎಲ್ಲಿ ವಿಜೇಂದ್ರ ಇರ್ತಾರೆ ಅಲ್ಲಿ ಅವರ ವಿರೋಧಿ ಬಣದವರು ಯಾರೂ ಇರೋದಿಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಎಲ್ಲರೂ ಚರ್ಚೆ ಮಾಡಬೇಕಾಗಿತ್ತು ಅಂತ ಸಲಹೆ ಕೂಡ ನೀಡಿದರು ವಿಜೇಂದ್ರ ಅವರು. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ಏನಿದು ಬಿಜೆಪಿ ಒಡೆದ ಮಣೆ ಅಂತಾಯ್ತಾ ಹೇಗೆ ಅಂತ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಗೈರಾಗಿದ್ದಾರೆ. ಯಾಕೆ? ಎಸ್ ಕಾರ್ತಿಕ್, ಇವತ್ತು ಬಿಜೆಪಿಯ ಶಾಸಕಾಂಗ ಸಭೆಗೆ ಸಾಕಷ್ಟು ಒಂದು ಬೆಳಗಾವಿ ಅಧಿವೇಶನಕ್ಕೆ ಸಂಬಂಧಪಟ್ಟಂಗೆ, ಉತ್ತರ ಕರ್ನಾಟಕ ಚರ್ಚೆಗಳಿಗೆ ಸಂಬಂಧಪಟ್ಟಂಗೆ ಚರ್ಚೆ ಆಗಿದೆ. ಆದ್ರೆ ಈ ಒಂದು ಸಭೆಗೆ ರಮೇಶ್ ಜಾರಕಿಹೊಳಿ ಅವರು ಗೈರಾಗಿರುವಂತದ್ದು ಇದೇ ಮೊದಲೇ ಏನಲ್ಲ. ಯಾಕಂದ್ರೆ ಹಲವು ಬಾರಿ ಬಿಜೆಪಿಯ ಅತೃಪ್ತ ಶಾಸಕರದ್ದೇ ಗುರುತಿಸಿಕೊಂಡಿರುವಂತಹ ರಮೇಶ್ ಜಾರಕಿಹೊಳಿ, BR ಯತ್ನಾಳ್ ಸೇರಿದಂತೆ ಹಲವಾರು ನಾಯಕರು ಕೂಡ ವಿಜೇಂದ್ರ ಅವರ ನಾಯಕತ್ವಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ಒಂದು ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಂತಹ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಶಾಸಕಾಂಗ ಪಕ್ಷದಲ್ಲಿ ಚರ್ಚೆ ಆಗಿದೆ. ಪ್ರಮುಖವಾಗಿ ಆರ್ ಅಶೋಕ್ ಮತ್ತು ವಿಜೇಂದ್ರ ಅವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಭಾಗಿಯಾದ ನಂತರ ಆರ್ ಅಶೋಕ್ ಅವರು ಸ್ವಲ್ಪ ಅಗತ್ಯವಾಗಿ ಮಾತನಾಡಿರುವಂತೆ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರುವಂತಹ ಸಮಸ್ಯೆಗಳು, ಕಬ್ಬು ಬೆಳೆಗಾರರ ಸಮಸ್ಯೆ, ಮೆಕ್ಕೆಜೋಳ ಸಮಸ್ಯೆ, ಜೊತೆಗೆ ನಾಯಕತ್ವ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡೋಣ ಅನ್ನುವ ನಿಟ್ಟಿನಲ್ಲಿ ಒಂದು ಚರ್ಚೆಯನ್ನ ಮಾಡಿರುವಂತದ್ದು. ಯಾಕಂದ್ರೆ ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂತ ಆರೋಪ ಬಿಜೆಪಿ ಮೇಲಿದೆ. ಹೀಗಾಗಿ ಯತ್ನಾಳ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವಾರು ಶಾಸಕರು ಕೂಡ ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ತಿಲ್ಲ. ಅದರ ಜೊತೆಗೆ ಅಶೋಕ್ ಅವರ ನಾಯಕತ್ವ ಕೂಡ ವಿರೋಧ ಪಕ್ಷ ಸ್ಥಾನಕ್ಕೆ ಗೌರವವನ್ನ ಕೊಡ್ತಿಲ್ಲ. ಹೀಗಾಗಿ ಈ ಒಂದು ವಿಚಾರವನ್ನ ಇಟ್ಕೊಂಡು ಉತ್ತರ ಕರ್ನಾಟಕ ಭಾಗದಲ್ಲಿ ಆಗ್ತಿರುವ ಸಮಸ್ಯೆಗಳಾಗಿರ್ಬೋದು, ಜೊತೆಗೆ ನಾಯಕತ್ವದ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಬೇಕು. ಜೊತೆಗೆ ಟಿಪ್ಪು ವಿಚಾರ ಕೂಡ ಬಿಜೆಪಿ ಒಗ್ಗಟ್ಟಿನ ಹೋರಾಟವನ್ನ ಮಾಡಬೇಕು. 2014ರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಟಿಪ್ಪು ಜಯಂತಿಯನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಸದ್ಯಕ್ಕೆ ಆ ಒಂದು ವಿಚಾರವನ್ನು ಮತ್ತೆ ಮರೋ ಆಚರಣೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿರೋದ್ರಿಂದ ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಚಾಟಿ ಬೀಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಈ ವಿಚಾರ ಇವತ್ತು CLP ಸಭೆಯಲ್ಲಿ, ಬಿಜೆಪಿಯ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಆಗಿರುವುದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್.